ನೋಡಿ ಯಜಮಾನರು ಅವರ ಕೈಯಿಂದ ನಮಗೆ ದ್ರಾಕ್ಷಿ ತಿನ್ಲಿಕ್ಕೆ ಕಿತ್ಕೊಂಡು ಕೊಟ್ಟಿದ್ದಾರೆ ನೋಡಿ. ಬೆಳೆದಿರೋದು ಇದ್ರಲ್ಲಿ ಯಾವಾಗ ನೀವು ಕಟ್ ಮಾಡ್ತೀರಾ? ಏನು ಮ್ಯಾಗ ಕಟ್ ಮಾಡ್ತೀವಿ ಅಲ್ಲಂದ್ರೆ ಯಾವಾಗ ಇವತ್ತು ನಾಳೆ ಹೆಂಗೆ? ಏನು 8 ದಿನ ಹೊತ್ತು. 8 ದಿನ ಬೇಕಾ? ಅಮಾವಾಸ್ಯೆ ಅಂತ ಹೇಳಿದ್ರಲ್ಲ ನೀವು, ಅವಾಗ ಕಟ್ ಮಾಡ್ತೀರಾ? ಓಕೆ 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 ಓಕೆ. ನೋಡಿ ನೋಡ್ಬೋದು ಹೆಂಗೆ ಬೆಳೆಸ್ತಾರೆ ಅಂತ ನಿಮ್ಗೆ ನೋಡ್ಬೋದು. ಸರ್ ಈ ಗಿಡಕ್ಕೆ ಎಷ್ಟು ವರ್ಷ ಆಯ್ತು ಇವಾಗ? ಎಷ್ಟು ವರ್ಷ ಆಗಿದೆ? 3 ವರ್ಷ ಆಯ್ತು. 3 ವರ್ಷ ಆಗಿದೆ. 3 ವರ್ಷ ಆಗಿದೆ ಅಲ್ಲ? ಓಕೆ. ನೋಡಿ ಇಲ್ಲಿ ನಿಮಗೆ ನೋಡ್ಬೋದು. ದ್ರಾಕ್ಷಿ ತಗೊಳ್ಲಿಕ್ಕೆ ತಿನ್ಲಿಕ್ಕೆ ಸುಲಭ ಆದ್ರೆ ಅದನ್ನ ಬೆಳೆಸಲಿಕ್ಕೆ ತುಂಬಾನೇ ಕಷ್ಟ ಇದೆ ಅಂತ ಯಜಮಾನರು ಹೇಳ್ತಾ ಇದ್ದಾರಲ್ವಾ ಸರ್? ಹೌದು. ಏನ್ರಿ ಇದಂತ ಇದ್ದೀರಾ? ರಾತ್ರಿ ಬೆಳಗ್ಗೆ ಕಲರ್ ಬಂದ ಮೊದಲೇ ಭಯ. ಏನಪ್ಪ ತಮ್ಮ ಹೆಸರೇನು? ಭಯ ಯಾರು ಹಿಡ್ಕೊಂಡು ಬಂದ. ವಾಟ್ಸ್ ಯುವರ್ ನೇಮ್? ನಿಮ್ದು ಹೆಸರು ಏನಂತ ಕೇಳಕತ್ತಾರಪ್ಪಿ ಅವ್ರು? ಸಂತೋಷ್. ಮಕ್ಕಳು ಅಂಗನವಾಡಿಗೆ ಹೋಗಲ್ವಾ? ಹಾ ಹೋಗ್ತಾವ್ರಿ. ಏನ್ ಇವತ್ತು ಹೋಗ್ಲಿಲ್ಲ? ಜಲ್ದಿ ಬಿಡ್ತಾವ್ರಿ. ರಜೆನಾ? ಇಲ್ಲಿ ಬಾರ ಐತಿ ಸರ್ ಇಲ್ಲಿ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಹಾಗಾಗಿ ಇವತ್ತು ನಾನು ಬಿಜಾಪುರ ಜಿಲ್ಲೆಗೆ ವಿಸಿಟ್ ಮಾಡಿದ್ದೇನೆ. ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಹಂಜಗಿ ಗ್ರಾಮಕ್ಕೆ ಇವತ್ತು ವಿಸಿಟ್ ಮಾಡಿದ್ದೇನೆ. ಏನಕ್ಕೆ ವಿಸಿಟ್ ಮಾಡಿದೆ ಅಂದರೆ, ನಾನು ಇವತ್ತು ದ್ರಾಕ್ಷಿ ತೋಟಕ್ಕೆ ವಿಸಿಟ್ ಮಾಡಿದ್ದೇನೆ. ಯಾಕೆಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ದಿನದಿಂದ ದಿನಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗಿತ್ತು ಭಾಳ ದಿನಗಳಿಂದ ನನಗೆ ದ್ರಾಕ್ಷಿ ತೋಟಕ್ಕೆ ಒಮ್ಮೆ ವಿಸಿಟ್ ಮಾಡಬೇಕು, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ತುಂಬ ನನಗೆ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ಇವತ್ತು ಮೊನ್ನೆ ಹಂಜಗಿಯಿಂದ ಒಬ್ಬರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರು. ಹಾಗೆ ಇವರಲ್ಲಿ ಕಾಂಟ್ಯಾಕ್ಟ್ ಆಗಿಬಿಟ್ಟು ಇವತ್ತು ಇವರ ಮುಖಾಂತರ ಇವತ್ತು ನಾನು ಹಂಜಗಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದೇನೆ, ಇಂಡಿ ತಾಲೂಕಿಗೆ ವಿಸಿಟ್ ಮಾಡಿದ್ದೇನೆ, ಬಿಜಾಪುರ ಜಿಲ್ಲೆಗೆ ವಿಸಿಟ್ ಮಾಡಿದ್ದೇನೆ. ಹಾಗೆ ಇವತ್ತು ಯಜಮಾನ್ರೆ, ತಮ್ಮ ಹೆಸರು ಮುತ್ತಪ್ಪ ಅಲ್ವಾ? ಮುತ್ತಪ್ಪ. ನಿಮ್ಮ ಫುಲ್ ಹೆಸರು ಹೇಗೆ? ಮುತ್ತಪ್ಪ ಲಕ್ಕಪ್ಪ ಹುಗಾರ್. ಮುತ್ತಪ್ಪ ಲಕ್ಕಪ್ಪ ಹುಗಾರ್. ಹಾಗೆ ಇವತ್ತು ಮುತ್ತಪ್ಪ ಲಕ್ಕಪ್ಪ ಹುಗಾರ್ ಸರ್ ಅವರ ದ್ರಾಕ್ಷಿ ತೋಟಕ್ಕೆ, ಸರ್ ರೈತರಲ್ಲ ಸರ್? ರೈತರು. ಇವರ ದ್ರಾಕ್ಷಿ ತೋಟಕ್ಕೆ ಇವತ್ತು ನಾನು ವಿಸಿಟ್ ಮಾಡಿದ್ದೇನೆ. ಹಾಗೆ ಇವರ ದ್ರಾಕ್ಷಿ ತೋಟ ಇವರು ಹೇಗೆ ಬೆಳೆಸ್ತಾರೆ, ಇದರಿಂದ ಇವರಿಗೆ ಹೇಗೆಲ್ಲ ವರ್ಕೌಟ್ ಆಗ್ತದೆ, ಹೇಗೆ ಇದನ್ನು ಸ್ಟಾರ್ಟ್ ಮಾಡಿದೆ ಎಲ್ಲವನ್ನು ಕೂಡ ಸರ್ ನಾನು ಎಕ್ಸ್ಪ್ಲೇನ್ ಮಾಡಿ ಎಲ್ಲವನ್ನು ಕೂಡ ನಾನು ಸರಲ್ಲಿ ಕೇಳಲಿಕ್ಕಿದ್ದೇನೆ. ಸರ್ ಎಕ್ಸ್ಪ್ಲೇನ್ ಮಾಡಿ ಹೇಳಲಿಕ್ಕಿದ್ದಾರೆ. ಸರ್ ಒಳಗಡೆ ಹೋಗ್ಬೋದಾ? ಹೋಗ್ಬೋದಲ್ಲ? ಹೆಂಗೆ ಹೋಗೋದು ಸರ್? ಹಾಂ. ಇದೇನಕ್ಕೆ ನೀವು ಬಲೆ ಹಾಕಿದ್ದೀರಾ? ಏನಕ್ಕೆ? ಗುಬ್ಬಿ ಕಾಲ. ಗುಬ್ಬಿ ಕಾಲ ಅಂದ್ರೆ ಹಾಕಿ. ಓ, ಅದಕ್ಕೆ ಎಲ್ರು ಹಿಂಗೆ ಹಾಕಲ್ಲ. ಯಾಕೆ ನಾವು ಟ್ರೈನಲ್ಲಿ ಬರುವಾಗ ಎಲ್ಲರೂ ಹಾಕ್ಲಿಲ್ಲ ಹಿಂಗೆ ಅಲ್ಲ? ಬನ್ನಿ ಹೊರಗಡೆ ಬನ್ನಿ, ಹೋಗೋಣ. ಓಕೆ ಓಕೆ. ಯಜಮಾನ್ರೆ ಬನ್ನಿ, ಈಚೆ ಬನ್ನಿ. ಸದಿಕ್ ಸರ್ ಬನ್ನಿ. ಹಾಗೆ ನೋಡಿ ಫ್ರೆಂಡ್ಸ್, ಹಾಗೆ ನೀವು ಎಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ದ್ರಾಕ್ಷಿಯನ್ನು ನೋಡಿರ್ಬೋದು, ದ್ರಾಕ್ಷಿ ತೋಟವನ್ನು ನೋಡಿರ್ಬೋದು, ದ್ರಾಕ್ಷಿ ಹೇಗೆ ಬೆಳೀತಾರೆ ಅಂತ ನೋಡಿರ್ಬೋದು. ಹಾಗೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿರ್ತೇನೆ, ಹಾಗೆ ಮೊಬೈಲ್ ಅಲ್ಲಿ ಕೂಡ ನೋಡಿರ್ತೇನೆ, ವಾಟ್ಸಪ್ ಅಲ್ಲಿ ಬರುವ ವಿಡಿಯೋಗಳು ಕೂಡ ನೋಡಿರ್ತೇನೆ. ಹಾಗೆ ನನ್ನ ಕಣ್ಣಲ್ಲಿ ನೇರಕ್ಕೆ ನಾನು ಮೊದಲದಾಗಿ ನೋಡ್ತಾ ಇದ್ದೇನೆ, ಫೇಸ್ ಟು ಫೇಸ್ ಆಗಿ. ತುಂಬಾ ಖುಷಿ ಆಗ್ತದೆ. ನಿಮಗೆ ನೋಡ್ಬೋದು ನೋಡಿ, ತುಂಬಾನೇ ಖುಷಿ ಆಗ್ತದೆ, ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ. ದ್ರಾಕ್ಷಿ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಹಾಗೆ ಇದ್ರ ಬಗ್ಗೆ ಸರ್ ಅಲ್ಲಿ ಕೇಳ್ತಾ ಇದ್ದೇನೆ. ಸರ್, ಈ ದ್ರಾಕ್ಷಿ ತೋಟವನ್ನು ನೀವು ಹೇಗೆ ಬೆಳೆಸ್ತೀರಾ ಸರ್? ಏನು ಎಣ್ಣೆ ಹಾಕೋದು. ಕ್ಯಾಮರಾಮನ್ ನೋಡಿ, ನೀವು ಅಲ್ಲಿಗೆ ಹೋಗಿ, ನಾವು ಮಾತ್ರ ಹಿಂಗೆ ಬರ್ತೇವೆ. ಅಲ್ಲಿಗೆ ಹೋಗಿ. ಒಟ್ಟು ಯಜಮಾನ್ರು ಊಟ ಮಾಡಿದ್ರಾ? ಮಾಡಿ ಒಂದು 10 ನಿಮಿಷ ಸ್ವಲ್ಪ ಮಾತಾಡ್ಬೋದಲ್ಲ? ಹಾಂ, ಓಕೆ. ಈಚೆ ಬನ್ನಿ. ಯಜಮಾನ್ರೆ, ನೀವು ದ್ರಾಕ್ಷಿಯನ್ನು ಹೇಗೆ ಬೆಳೆಸ್ತೀರಾ? ನೀವು ರೈತರಲ್ವ ಸರ್? ಅಂದ್ರೆ ರೈತರಿಗೆ ತುಂಬಾ ಕಷ್ಟ ಇದೆ, ನೀರಿದ್ರೇನೆ ಬೆಲೆ ಅಲ್ವಾ? ನಿಮಗೆ ನೀರಿನ ಇದು ಹೇಗಿದೆ ಇವಾಗ? ಈಗ ಬಂದವ್ರ ನೀರು. ಈಗ ಸರ್ ಅವಾಗ ಹೇಳಿ, ಸ್ವಲ್ಪ ಕಷ್ಟ ಇದೆ ಇಲ್ಲಿ ನೀರಿನ ಬಗ್ಗೆ ಅಂತ. ನೀರು ಇದೈತಿಲ್ಲ ಮೊದಲ, ಈಗ ನೀರು ಈಗ ಪರವಾಗಿಲ್ಲ, ನಿಮಗೆ ವರ್ಕೌಟ್ ಆಗ್ತದೆ. ಸರಿ, ಈ ದ್ರಾಕ್ಷಿ ಇದನ್ನು ನೀವು ಹೆಂಗೆ ಬೆಳೆಸ್ತೀರಾ? ಹೆಂಗೆ ಹಚ್ತೀರಿ? ಏನ್ ಮಾಡಿ ಅಂದ್ರೆ ಗಿಡ ತಂದು ತಗೊಂಡ್ಬಂದು ನಡ್ತೀರಾ ಅಥವಾ ಬೀಜ ಹಾಕ್ತೀರಾ? ಹೆಂಗೆ ಅದು? ಗಿಡ ತಂದು ಹಚ್ತೇವ್ರಿ. ಗಿಡ ತಂದು ಹಚ್ತೀರಾ ಅಲ್ವಾ? ಅಗಿ ತಂದು ಹಚ್ತೇವ್ರಿ. ಹಚ್ಚಿದ್ದೀರಾ? ಓಕೆ. ಬೆದರ್ ತರ್ತೇವ್ರಿ. ಬೆದರಿಂದ ಅದು ಇದಕ್ಕೆ ಬೀಳದ ಹಾಗೆ. ಬೆದರು ಅಲ್ವಾ? ಅದು ಅದರ ಹಗ್ಗ, ದ್ರಾಕ್ಷಿ ಹಗ್ಗ ಇದಾಗದ ಹಾಗೆ. ಯಜಮಾನ್, ಇದು ಎಷ್ಟು ಎಕರೆ ಇದೆ? 3 ಎಕರೆ. 3 ಎಕರೆ ಇದೆ. 3 ಎಕರೆಯಲ್ಲಿ ಬರೀ ದ್ರಾಕ್ಷಿನೇ ಇದೆ. ಅಲ್ಲಿ ಲಿಂಬೆ ತೋಟ ಇರ್ತದೆ. ಅದು ಇದು ನಮ್ಮದೇ. ಅದು ನಿಮ್ದೆ ಲಿಂಬೆ ತೋಟ? ಅಲ್ಲಿ ಪಕ್ಕದಲ್ಲಿ ಲಿಂಬೆ ತೋಟ ಅದು ಬೇರೆ ಅಲ್ಲ? ಓಕೆ. 3 ಎಕರೆ ದ್ರಾಕ್ಷಿ ತೋಟ ಇದೆ. ಹೆಂಗೆ ವರ್ಕೌಟ್ ಆಗುತ್ತೆ ನಿಮಗೆ? ಮತ್ತೆ ಮಾಡೇಬೇಕ್ರಿ, ಮಾಡ್ಲಾರ್ದಂಗ. ಹೌದು, ಕರೆಕ್ಟ್ ನೀವು ಹೇಳೋದು. ಈ ದ್ರಾಕ್ಷಿ ಅಂದ್ರೆ ನೀವು ತಂತಿ ಹಾಕೋದು, ತಂತಿ ಹಾಕ್ಬೇಕು, ಅಂಕಲ್ ಹಾಕೋದು, ಕಬ್ಬನ ಹಾಕ್ಬೇಕು, ಕಂಬ ಹಾಕ್ಬೇಕು. ಓಕೆ. ಇದು ದ್ರಾಕ್ಷಿ ಗಿಡ ನಟ್ಟು ಎಷ್ಟು ದಿನದಲ್ಲಿ ಇದು ನಿಮಗೆ ಆಗ್ತದೆ ದ್ರಾಕ್ಷಿ? 6 ತಿಂಗಳು ಹೊತ್ತು.
ಹೌದಾ 6 ತಿಂಗಳು. ಗಿಡ ನಟ್ಟು 6 ತಿಂಗಳಾಗ್ಬೇಕು. ಓಕೆ, 6 ತಿಂಗಳಾದ್ಮೇಲೆ ದ್ರಾಕ್ಷಿ ಆದ್ಮೇಲೆ ಇದು ಮತ್ತೆ ಕಡ್ದು ತೆಗಿಬೇಕಾ? ಕಳೆದ ಮೋನಾಕಿ ಮಾಡ್ಬೇಕ್ರಿ. ಇದು ತೆಗಿಬೇಕ್ರಿ ಕಾಯಿ. ಅಲ್ಲ, ಕಾಯಿ ದ್ರಾಕ್ಷಿ ತೆಗಿತೀರಾ? ಓಕೆ. ಇವಾಗ ನೀವು ಗಿಡ ತಂದು ನೆಟ್ಟು ಇದು ಬೆದುರು ಇಟ್ಟು ಹಗ್ಗ ಕಟ್ಟಿ ಎಲ್ಲ ದ್ರಾಕ್ಷಿ ಆಗಿ ಎಲ್ಲ ಆಗುವಾಗ 6 ತಿಂಗಳಾಗುವಾಗ ದ್ರಾಕ್ಷಿ ಆಗುತ್ತೆ. 6 ಮಂತ್ ಅಲ್ಲಿ 6 ತಿಂಗಳಾಗುವಾಗ ದ್ರಾಕ್ಷಿ ಆಗುತ್ತೆ. ಕರೆಕ್ಟ್ ಅಲ್ವಾ? 6 ತಿಂಗಳಲ್ಲಿ ದ್ರಾಕ್ಷಿ ಆದ್ಮೇಲೆ ದ್ರಾಕ್ಷಿಯನ್ನು ತೆಗಿತೀರಾ? ತೆಗಿತೇವೆ. ಬೆಳ್ದಿರ್ತದೆ, ಸೇಲ್ ಮಾಡ್ತೀರಾ? ಮುಂದೆ ಕಟ್ ಮಾಡ್ತೇವ್ರಿ. ಮುಂದಕ್ಕೆ ಇದನ್ನ ಕಟ್ ಮಾಡ್ತೀರಾ ಅಥವಾ ಬೇರೆ ತಗೊಂಡ್ ನಡ್ತೀರಾ? ಹೆಂಗೆ? ಇಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡೋದ್ರಿ, ಬರೇ ಕಟ್ ಮಾಡೋದು. ಮತ್ತೆ ಅದೇ ಚಟ್ನಿ. ಚಟ್ನಿ ಈ ಮುಂದಿನ ಇದು ಎಲೆಗಳು ಚಟ್ನಿ ಮಾಡಿ. ಏನ್ ಚಟ್ ಮಾಡಿ ಏನ್ ಮಾಡ್ತೀರಾ? ಮತ್ತ ಮುಂದೆ ಬೆಳೀತದೆ. ಇದು ಮತ್ತೆ ಕಡ್ದು ತೆಗಿಯಲ್ಲ. ಮತ್ತೆ ಇದು ಯಾವಾಗ ಕಡಿತೀರಾ ನೀವು? ಅದು 15 ವರ್ಷ ಮ್ಯಾಲ ಆಡ್ಬೇಕು. 15 ವರ್ಷದ ನಂತರ ಕಡಿತೀರಾ? ಅಷ್ಟರ ತನಕ ಹಿಂಗೆ ವರ್ಕೌಟ್ ಆಗ್ತಾ ಇರ್ತದೆ. ಕಟ್ ಮಾಡಿ ತೆಗಿತೀರಾ, ಮತ್ತೆ ಬೆಳೀತದೆ. ಓಕೆ. ಮೊದಲನೇದಾಗಿ ನೀವು ಗಿಡ ತಂದು ದ್ರಾಕ್ಷಿ ಆಗ್ಲಿಕ್ಕೆ 6 ತಿಂಗಳು ಬೇಕು. ಓಕೆ, 6 ತಿಂಗಳಾದ ನಂತರ ದ್ರಾಕ್ಷಿಯನ್ನು ಕಟ್ ಮಾಡಿದ ನಂತರ ಮತ್ತೆ ದ್ರಾಕ್ಷಿ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಅದು ಮತ್ತೆ 4 ತಿಂಗಳು ಬೇಕಾರಿ. 4 ತಿಂಗಳು ಬೇಕಾಗ್ತದೆ. ಹಾಗಾದ್ರೆ ಇದು ಇವಾಗ ದ್ರಾಕ್ಷಿ ನೀವು ನೆಟ್ ಎಷ್ಟು ಟೈಮ್ ಆಗ್ತದೆ? ಇವಾಗ ತೆಗಿಲಿಕ್ಕೆ ಟೈಮ್ ಆಗ್ತಾ ಬಂದಿದ? ಈಗ ಬಂದದ್ರಿ ಅದು. ಇನ್ನೆಷ್ಟು ಟೈಮ್ ಬೇಕು ಇದನ್ನ ಕಟ್ ಮಾಡೋಕೆ, ತೆಗಿಲಿಕ್ಕೆ, ಸೇಲ್ ಮಾಡೋಕೆ? ಶಿವರಾತ್ರಿ. ಇದಕ್ಕೆ ಕೆಮಿಕಲ್ ಏನ್ ಹಾಕ್ತೀರಾ? ಕೆಮಿಕಲ್ ಎಣ್ಣೆ ಹೊಡಿತೇವ್ರಿ. ಬರೀ ಎಣ್ಣೆ ಅದು ನಮ್ಮ ಹೊಟ್ಟೆಗೇನು ವಿಷ ತರ ಆಗುತ್ತಾ? ಏನಾಗಲ್ಲ. ಒಂದೆರಡು ದ್ರಾಕ್ಷಿ ತೆಗಿತೇನೆ ನಾನು, ನೋಡೋಣ ಹೆಂಗೆ ಬೆಳೆದಿನ ಹೆಂಗೆ ಅಂತ. ಪರವಾಗಿಲ್ಲಲ್ಲ? ನೀವೊಂದೆರಡು ತಕೊಳ್ಳಿ, ನಮಗೆ ಅದು ಒಳ್ಳೇದಾಗಲ್ಲ. ಒಂದೆರಡು ತಕೊಳ್ಳಿ. ಬನ್ನಿ, ಹಾಗಾದ್ರೆ ಯಜಮಾನ್ರೆ ಮುಂದಕ್ಕೆ ಹೋಗೋಣ. ಬನ್ನಿ ಯಜಮಾನ್ರೆ. ಇದು ಮಕ್ಕಳೆಲ್ಲ ನಿಮ್ದೇನಾ? ಮೊಮ್ಮಕ್ಕಳ ನಿಮ್ದು? ಅದು ಸಿಹಿ ಇದೆ, ಬೆಳೆದಿದೆ ಅಲ್ಲ? ಸಿಹಿ ಇದೆ ಸರ್. ಹಾಗೆ ನೋಡಿ ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಹಂಜಗಿ ಗ್ರಾಮದಲ್ಲಿ, ಹಿಂಡಿ ತಾಲೂಕಿನಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ವಿಸಿಟ್ ಮಾಡಿದ್ದೇನೆ. ದ್ರಾಕ್ಷಿ ತೋಟವನ್ನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೇನೆ. ದ್ರಾಕ್ಷಿ ನಾವು ನೀವೆಲ್ಲರೂ ತಿನ್ನುವ ದ್ರಾಕ್ಷಿ ಇಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಹಂಜಗಿ ಗ್ರಾಮದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ. ಹಾಗೆ ನಿಮಗೆ ನೋಡ್ಬೋದು, ದ್ರಾಕ್ಷಿ ತಗೊಳ್ಲಿಕ್ಕೆ ತಿನ್ಲಿಕ್ಕೆ ಸುಲಭ, ಆದ್ರೆ ಅದನ್ನು ಬೆಳೆಸಲಿಕ್ಕೆ ತುಂಬಾನೇ ಕಷ್ಟ ಇದೆ ಅಂತ ಯಜಮಾನರು ಹೇಳ್ತಾ ಇದ್ದಾರೆ ಅಲ್ವಾ ಸರ್? ಹೌದು. ತುಂಬಾ ಖುಷಿ ಆಗ್ತದೆ ನೋಡಿ, ನಿಮಗೆ ದ್ರಾಕ್ಷಿ ನೋಡುವಾಗ ತುಂಬಾ ಖುಷಿ ಆಗ್ತದೆ. ನೋಡ್ಬೋದು ಹೆಂಗೆ ಬೆಳೆಸ್ತಾರೆ ಅಂತ ನಿಮಗೆ ನೋಡ್ಬೋದು. ಸರ್, ಈ ಗಿಡಕ್ಕೆ ಎಷ್ಟು ವರ್ಷ ಆಯ್ತು ಇವಾಗ? 10 ವರ್ಷ ಆಗಿದೆ. 3 ವರ್ಷ ಆಯ್ತು. 3 ವರ್ಷ ಆಗಿದೆ. 3 ವರ್ಷ ಆಗಿದೆ ಅಲ್ಲ? ಓಕೆ. ನೋಡಿ, ಇಲ್ಲಿ ನಿಮಗೆ ನೋಡ್ಬೋದು. ಸ್ವಲ್ಪ ಇದು ಡೌನ್ ಮಾಡಿ ಕ್ಯಾಮರಾ ಮಾಡೋರು. ಇಲ್ಲಿ ನೋಡಿ, ನಿಮಗೆ ನೋಡ್ಬೋದು. ಯಜಮಾನ್ರೆ ಬನ್ನಿ. ಮತ್ತೇನು ಸಮಾಚಾರ ಯಜಮಾನ್ರೆ? ಏನಿಲ್ರಿ. ಮತ್ತೆ ದ್ರಾಕ್ಷಿ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಭಾಳ ಹೈರಾಣ ಹೇಳ್ರಿ ಅದು ಮಾಡೋದು. ಏನು ಬಹಳ ಕಷ್ಟ ಬಹಳ ಕಷ್ಟ ಐತೆ. ಓಕೆ. ಹಾಗಾದ್ರೆ ಇದನ್ನ ಈ ದ್ರಾಕ್ಷಿ ನೀವು ಎಲ್ಲಿಗೆ ಸಪ್ಲೈ ಮಾಡ್ತೀರಾ? ಬಿಜಾಪುರಕ್ಕೆ ಮಾರ್ಕೆಟಿಗೆ. ಓಕೆ. ಎಷ್ಟು ತಗೊಳ್ತೀರಾ ಮಾರ್ಕೆಟಲ್ಲಿ? ನಿಮಗೆ ಎಷ್ಟು ಬರುತ್ತೆ? ಹೆಂಗ್ ಬರುತ್ತೆ? ಅದು ಯಾವ ಮಾರ್ಪ ಐತ್ರಿ ಮುಂದೆ ದಾರಿ ಹಂಗದ ಹಂಗೆ. 50 ರೂಪಾಯಿ ಕೆಜಿನ ಐತಿ ಸರ್, 100 ರೂಪಾಯಿ ಕೆಜಿನ ಐತಿ, 30 ರೂಪಾಯಿ ಕೆಜಿನ ಆಗ್ಬೋದು ಮಾರ್ಕೆಟಿಂಗ್. ಇಲ್ಲಿ ನಿಮಗೆಲ್ಲ ಕಳ್ಳರ ಕಾಟ ಇರಲ್ಲ? ಇದೆ ಸರ್, ಅದಕ್ಕೆಲ್ಲ ಅವ್ರು ಅಂಜಕತ್ತಿದ್ರು ಇನ್ನದಕ್ಕೆ ಬರಕ್ಕೆ ಮೊದಲೇ ಕಳ್ಳರ ಕಾಟ ಇದೆ ಸರ್ ಇಲ್ಲಿ. ಹೌದಾ? ಅದಕ್ಕೆಲ್ಲ ಅಂಜಿ ಬರ್ತಾ ಇಲ್ಲ ಅವ್ರ ಮನೆ. ಅದು ಏನು ಅಂಜಿ ಅಂದ್ರೆ ಭಯ. ಭಯದಿಂದ ಬರ್ತಾ ಇಲ್ಲ. ಹಾಗಾದ್ರೆ ನೀವು ಇದು ರಾತ್ರಿ ಎಲ್ಲ ಹೆಂಗೆ ಇದು ಮಾಡ್ತೀರಾ? ಏನ್ ಮಾಡಿದ್ರಿ ಮತ್ತೆ ಸುಮ್ಮ ರಾತ್ರಿ ಮನ್ಕೊಂಡ್ಬಿಡು. ರಾತ್ರಿ ಎಲ್ಲ ಬರ್ತಾ ಹೋಗ್ತಾ ಇರ್ತೀರಾ? ಓಕೆ ಓಕೆ. ತುಂಬಾ ಖುಷಿ ಆಗ್ತದೆ ನೋಡಿ. 3 ಎಕರೆ ಇದೆ. 3 ಎಕರೆ ತೋರಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಒಂದು 5-10 ನಿಮಿಷ ವಿಡಿಯೋ ಮಾಡಿ ತೋರಿಸ್ಬೋದು. ಪಾಪ ಇವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಬಯ್ಯ ಕಾರಿಬಾರಿ ಸರ್, ನಮ್ಮ ಶೋರೂಮ್ ಕೂಡ ಇವರು ವಿಸಿಟ್ ಮಾಡಿದ್ದಾರೆ. ಒಂದು ಬೈಕ್ ಕೂಡ ಪರ್ಚೇಸ್ ಮಾಡಿದ್ದಾರೆ. ಬೈಕ್ ಇನ್ನೂ ಡೆಲಿವರಿ ಆಗಲಿ, ನಾಳೆ ಮಾಡಬೇಕಷ್ಟೇ. ಪಾಪ ಮೊನ್ನೆ ಇದೇ ವೀಕಲ್ಲಿ ಇವರು ವಿಸಿಟ್ ಮಾಡಿರೋದು. ಸರ್, ನಮ್ಮ ಯೂಟ್ಯೂಬ್ ನೋಡಿ ಬಂದಿರಲ್ಲ ಶೋರೂಮ್ಗೆ? ನೋಡಿ, ಇವರಿಗೆ ನಿಮಗೆ ದ್ರಾಕ್ಷಿ ತೋಟ ಇಲ್ಲ? ಇಲ್ಲ ಸರ್, ನಮ್ಮ ಲಿಂಬೆ ತೋಟ ಇದೆ. ನಿಮಗೆ ಲಿಂಬೆ ತೋಟ? ಸರ್, ಇಲ್ಲಿ ದಾಳಿಂಬೆ ಎಲ್ಲಿದೆ? ದಾಳಿಂಬೆ ನಿಮಗೆ ದಾಳಿಂಬೆ ತೋಟ ಇಲ್ವಾ? ದಾಳಿಂಬೆ ತೋಟ ಇಲ್ಲ, ಲಿಂಬೆ ಇದು ಮಾತ್ರ. ದಾಳಿಂಬೆ ಬರ್ತದೆ ಅಲ್ಲಿ, ಇವ್ರದ್ದು ಬರ್ತದೆ. ನಮಗೆ ಇವಾಗ ದಾಳಿಂಬೆ ತೋಟ ಕೂಡ ತೋರಿಸ್ಬೇಕು. ಅಲ್ಲಿ ಮ್ಯಾಲ ಬರ್ತದೆ. ಎಲ್ಲಿರಿ? ಅಲ್ಲಿ ಈ ನಮ್ಮ ದ್ರಾಕ್ಷಿ ತೋಟದ ಎಕ್ಸ್ಪ್ಲೇನ್ ಮಾಡಿದ ವಿಡಿಯೋ ನೋಡಿದವರು
ದಾಳಿಂಬೆ ತೋಟದ ನಾನು ಇದರಲ್ಲೇ ಅಪ್ಲೋಡ್ ಮಾಡಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ದಾಳಿಂಬೆ ತೋಟವನ್ನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅದ ನಂತರ ಲಿಂಬೆ ಹಣ್ಣಿ ತೋಟದ್ದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನೇ ಇರಲಿ ತುಂಬಾ ಖುಷಿ ಆಗ್ತದೆ ನೋಡಿ, ತುಂಬಾನೇ ಖುಷಿ ಆಗ್ತದೆ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ವೆಹಿಕಲ್ ವಿಡಿಯೋ ಮಾಡುವಾಗ ತುಂಬಾನೇ ಚೆನ್ನಾಗಿದೆ ಅಂತ ಡೈಲಾಗ್ ಹೇಳ್ತೇನೆ. ಅದು ಇವಾಗ ದ್ರಾಕ್ಷಿ ತೋಟದಲ್ಲಿ ಹೇಳ್ತೇನೆ, ತುಂಬಾನೇ ಖುಷಿ ಆಗ್ತದೆ ನೋಡಿ. ನ್ಯಾಚುರಲ್ ಐಟಮ್. ಏನ್ರಿ ಇದು ತಿಂತ ಇದ್ದೀರಾ? ರಾತ್ರಿ ಬೆಳಗ್ಗೆ ಕಲರ್ ಬಂದ ಮೊದಲೇ ಭಯ. ಏನಪ್ಪ ತಮ್ಮ ಹೆಸರೇನು? ಭಯ ಯಾರಿಗೆ ಹಿಡ್ಕೊಂಡು ಬಂದ. ವಾಟ್ಸ್ ಯುವರ್ ನೇಮ್? ನಿಮ್ದು ಹೆಸರು ಏನಂತ ಕೇಳಕತ್ತಾರಪ್ಪ ಅವ್ರು? ಸಂತೋಷ್. ಮಕ್ಕಳು ಅಂಗನವಾಡಿಗೆ ಹೋಗಲ್ವಾ? ಹಾ ಹೋಗ್ತಾವ್ರಿ. ಏನ್ ಇವತ್ತು ಹೋಗ್ಲಿಲ್ಲ? ಜಲ್ದಿ ಬಿಡ್ತಾವ್ರಿ. ರಜೆನಾ? ಇಲ್ಲಿ ಬಾರ ಐತಿ ಸರ್. ಇಲ್ಲಿ ಯಜಮಾನ್ರೆ ಬನ್ನಿ ಸ್ವಲ್ಪ ನಡ್ಕೊಳ್ಳೋಣ. ಊಟ ಆಗಿದೆ ಯಜಮಾನ್ರೆ? ಊಟ ಆಗ್ಯದ್ರಿ. ಅಂತ ಹೋಗೋಣ. ಯಾಕೆಂದ್ರೆ ನಾವು ನಮ್ಮ ಈ ಒಂದು ಜೀವನದಲ್ಲಿ ಮೊದಲನೇದಾಗಿ ದ್ರಾಕ್ಷಿ ತೋಟಕ್ಕೆ ವಿಸಿಟ್ ಮಾಡಿದ್ದೇವೆ. ಅದಕ್ಕೋಸ್ಕರ 5 ನಿಮಿಷ ವಿಸಿಟ್ ಮಾಡಿದ್ದೇವೆ. ಯಾಕಂದ್ರೆ ನಿಮ್ಮ ಜೀವನ ಪೂರ್ತಿ ದ್ರಾಕ್ಷಿ ತೋಟದಲ್ಲಿ ಆಗಿರ್ಬೋದು, ಬಟ್ ನಾವು ಕಾಣೋ ಮೊದಲನೇದಾಗಿ 5 ನಿಮಿಷ ಒಂದು ಎಕ್ಸ್ಪ್ಲೇನ್ ಮಾಡಿ. ಮಂಗಳೂರು ಸೈಡ್ ಇಲ್ಲ ದ್ರಾಕ್ಷಿಯಲ್ಲಿ. ಮಂಗಳೂರು ಸೈಡ್ ಅಲ್ಲಿ ದ್ರಾಕ್ಷಿ ಇವೆ, ದ್ರಾಕ್ಷಿ ತೋಟಗಳು ಇಲ್ಲ. ಬರೀ ಅಂಗಡಿಯಲ್ಲಿ ಮಾಡ್ತಾರೆ ಅಷ್ಟೇ. ಅದು ಇಲ್ಲಿಂದ ಸಪ್ಲೈ ಆಗ್ತದಲ್ವಾ? ಇಲ್ಲಿದ್ದೀನಿ ಸರ್. ಹೌದು. ಹೊರಗೆ ಹೋಗ್ಬೋದಾ? ಬನ್ನಿ. ಅದೇ ಹೇಳ್ದೆ ಲಿಂಬೆ ತೋಟ ನಿಮ್ದಾ? ಬೇರೆ ಹಾಗಾಗಿ ನೋಡಿ ಫ್ರೆಂಡ್ಸ್, ಹಾಗಾಗಿ ನೀವು ಇವಾಗ ದ್ರಾಕ್ಷಿ ತೋಟವನ್ನು ನೋಡಿದ್ದೀರಾ. ಆ ದ್ರಾಕ್ಷಿ ಹೇಗೆ ಬೆಳೆಸ್ತಾರೆ, ಎಷ್ಟು ದಿನದಲ್ಲಿ ದ್ರಾಕ್ಷಿ ಆಗುತ್ತೆ, ಆ ದ್ರಾಕ್ಷಿ ಗಿಡಕ್ಕೆ ಎಷ್ಟು ವರ್ಷದ ತನಕ ಆಯುಷ್ಯ ಇರುತ್ತೆ ಎಲ್ಲ ಕೂಡ ಯಜಮಾನ್ರು ಹೇಳಿದ್ದಾರೆ. ಯಜಮಾನ್ರ ಬಳಿ ಇಲ್ಲಿ ಬನ್ನಿ ಸರ್. ದ್ರಾಕ್ಷಿ ಗಿಡಕ್ಕೆ ಎಷ್ಟು ವರ್ಷ ಆಯುಷ್ಯ ಇದೆ? ದ್ರಾಕ್ಷಿ ಗಿಡಕ್ಕೆ ವಯಸ್ಸು 3 ವರ್ಷ ಆಯ್ತು. 3 ವರ್ಷ ಅಲ್ಲ ಯಜಮಾನ್ರೆ, ದ್ರಾಕ್ಷಿ ಗಿಡಕ್ಕೆ ನೆಟ್ಟು ಎಷ್ಟು ವರ್ಷದವರೆಗೆ ಅದಕ್ಕೆ ಆಯುಷ್ಯ ಇರುತ್ತೆ? ಕೇಳ್ತಾರೆ ಎಷ್ಟು ವರ್ಷ ನಡೀತದೆ? 15 ವರ್ಷ ತನ ಆತು. 15 ವರ್ಷ. ಅದೇ ನೀವು ಅವಾಗ ಹೇಳಿದ್ರಲ್ಲ, ಅದನ್ನ ಕೇಳ್ತೇನೆ. 15 ವರ್ಷ ತನಕ ಇರುತ್ತೆ. ಮತ್ತೆ ನೀವು ಕಡ್ದು ತೆಗಿತೀರಾ? ಮುಂದೆ ತೆಗೆದ ಎಲ್ಲ ಮತ್ತೆ ಹೊಲ ಮತ್ತೆ ಬೇರೆ ಮಾಡ್ತೀರಾ. ಹಾಗೆ ನೀವು 15 ವರ್ಷ ದ್ರಾಕ್ಷಿ ಗಿಡಕ್ಕೆ ಆಯುಷು ಅಲ್ವಾ ಸರ್? ನಿಮಗೆ ದ್ರಾಕ್ಷಿ ಗಿಡ ಬೆಳೆಸುವುದು ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಿಂದ ಇದೆ? ಎಷ್ಟು ವರ್ಷದಿಂದ ನೀವು ದ್ರಾಕ್ಷಿ ಗಿಡ ಬೆಳೆಸ್ತಾ ಇದ್ದೀರಾ? ಎಷ್ಟು ವರ್ಷ ಮಾಡಕತ್ತೀರಿ ದ್ರಾಕ್ಷಿ ಗಿಡ? ಇವು 3 ವರ್ಷ ಆಯ್ತು ಮಾಡ್ಲತ್ತಿದ್ದೇವೆ. ನೀವು ಮಾಡಿದ 3 ವರ್ಷ ಆಯ್ತು. ಇದ್ರ ಮುಂಚೆ ಮತ್ತೆ ಹಂಗೆ ನಡೆಯೋದು. ಅಲ್ಲ ಹಂಗಲ್ಲ, ಅದು ಓಕೆ. ನೀವು ಇದನ್ನಟ್ಟು 3 ವರ್ಷ ಆಯ್ತು, ಕರೆಕ್ಟ್. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ವರ್ಷದಿಂದ ದ್ರಾಕ್ಷಿ ತೋಟ ಬೆಳೆಸ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡಕತ್ತೀರಾ? ಮೊದಲೇನು ಮಾಡಕತ್ತು ಬಂದಿರಾ? ಇಲ್ಲ, ಇದೆ 3 ವರ್ಷ ಆಯ್ತು ಮಾಡಿ. ಮೊದಲೇನು ಮಾಡ್ತಾ ಇದ್ದೀರಿ? ಮೊದಲ ಕಬ್ಬು ಮಾಡ್ತಾ ಇದ್ರಿ. ಓ ಅದೇ ಇದೆ ನೋಡಿ, ಕಬ್ಬೆಲ್ಲ ಇದು ಮಾಡಿದಾರೆ ನೋಡಿ. ಇದು ನಮ್ಮ ಸಕ್ಕರೆ ಮಾಡೋ ಕಬ್ಬಲ್ಲ, ಸಕ್ಕರೆ ಪ್ರೊಡಕ್ಷನ್. ಸಕ್ಕರೆ ಕಬ್ಬಿಂದ ಸಕ್ಕರೆ ಮಾಡ್ತಾರೆ. ಅದಿದೆ ಕಬ್ಬಿಂದ ಅಲ್ಲ? ಕರೆಕ್ಟ್ ಅಲ್ಲ? ಹಾಗೆ ನೋಡಿ ಫ್ರೆಂಡ್ಸ್, ಹಾಗಾಗಿ ದ್ರಾಕ್ಷಿ ಹೇಗೆ ಬೆಳೆಸ್ತಾರೆ, ದ್ರಾಕ್ಷಿ ಗಿಡ ಎಲ್ಲವನ್ನು ಕೂಡ ಇವತ್ತು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ ನಿಮಗೆ. ನೀವು ನಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಅಂತ ಅನ್ಕೊಳ್ತಾ ಇದ್ದೇನೆ. ಹಾಗೆ ಯಜಮಾನರು ಎಲ್ಲವನ್ನು ಕೂಡ ಹೇಳಿದ್ದಾರೆ ಅಲ್ಲ ಸರ್? ಹೇಳಿದ್ದೀರಾ? ಹಾಗೆ ದ್ರಾಕ್ಷಿ ಹೇಗೆ ಸಪ್ಲೈ ಆಗುತ್ತೆ, ಹೇಗೆ ಬೆಳೆಸ್ತಾರೆ, ಎಷ್ಟು ಕಷ್ಟ ಇದೆ, ರೈತರ ಕಷ್ಟ ಏನು ಎಲ್ಲವನ್ನು ಕೂಡ ಇವರು ಹೇಳಿದ್ದಾರೆ. ಈ ವಿಡಿಯೋವನ್ನು ಮಾಡಲಿಕ್ಕೆ ನಮ್ಮ ಬಯ್ಯ ಕಾರ್ಯಭಾರರು ತುಂಬಾ ಸಹಕಾರ ಮಾಡಿದ್ದಾರೆ, ನಮಗೆ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಬರಲಿಕ್ಕೆ ಇವರೇ ಕಾರಣ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ಮನ್ನು ಇವರೇ ಕರ್ಕೊಂಡು ಬಂದು ಇಲ್ಲಿ ಎಲ್ಲವನ್ನು ಕೂಡ ಇವರಲ್ಲಿ ಪರ್ಮಿಷನ್ ಕೇಳಿ ಇವರನ್ನು ಕೂಡ ಕರ್ಕೊಂಡು ಬಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ವಿಡಿಯೋ ನೀವು ನೋಡಿರಬಹುದು. ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಲೈಕ್ ಮಾಡದೇ ಇರಬಹುದು. ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅನೇಕ ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಹಲವಾರು ತೋಟಗಳನ್ನು ಬೇರೆ ಎಲ್ಲ ಪ್ರೊಡಕ್ಷನ್ ಮಾಡುವಂಥ ಎಲ್ಲವನ್ನು ಕೂಡ ರೈತರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಬೇರೆ ಕಾರ್ಖಾನೆಗಳಲ್ಲಿ ಈ ಥರ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವ ನಮಗೆ ಇಂಟ್ರೆಸ್ಟ್ ಇದೆ. ನಮಗೆ ಸಾಧ್ಯವಾದಷ್ಟು ನಾವು ಎಲ್ಲ ಮುಂದಕ್ಕೆ ಮಾಡ್ತಾ ಹೋಗ್ತೇವೆ. ಹಾಗೆ ನಿಮಗೆ ಎಲ್ಲವನ್ನು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಿಜವಾಗ್ಲೂ ಕೂಡ ಇವಾಗ ನಾವು ಸೆಕೆಂಡ್ ಹ್ಯಾಂಡ್ ಬಿಸ್ನೆಸ್ ಮಾಡ್ತಿದ್ದೇವೆ, ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಸೇಲ್ ಮಾಡ್ತಿದ್ದೇವೆ ಸರ್. ಒಂದು ಗಾಡಿ ಕೂಡ ಪರ್ಚೇಸ್ ಮಾಡಿದ್ದಲ್ಲ ಸರ್? ಹೌದು. ಎಲ್ಲವನ್ನು ಕೂಡ ನಿಮಗೆ ಗಾಡಿಗಳು ಪರ್ಚೇಸ್ ಮಾಡೋದಾಗಿರ್ಬೋದು, ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಿದಾಗಿರ್ಬೋದು, ಎಲ್ಲವನ್ನು ಕೂಡ ನಿಮಗೆ ನಮ್ಮ ಈ ಚಾನಲ್ ನೋಡ್ಬೇಕಂತಿದ್ರೆ ನಮ್ಮ MM ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದ್ರೆ ಬೇಡ. ನಿಮಗೆ ನಮ್ಮ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ನೀವು ಮಾಡ್ಬೇಕಂತಿಲ್ಲ. ನಿಮಗೆ ನಾವು ಒತ್ತಾಯ ಮಾಡಲ್ಲ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ. ಎಲ್ರಿಗೂ ಥ್ಯಾಂಕ್ ಯು, ಎಲ್ರಿಗೂ ನಮಸ್ತೆ. ಯಜಮಾನ್ರೆ ನಮಸ್ತೆ ಮಾಡಿ. ನಮಸ್ತೆ. ಓಕೆ.
ನೋಡಿ ಯಜಮಾನರು ಅವರ ಕೈಯಿಂದ ನಮಗೆ ದ್ರಾಕ್ಷಿ ತಿನ್ಲಿಕ್ಕೆ ಕಿತ್ಕೊಂಡು ಕೊಟ್ಟಿದ್ದಾರೆ ನೋಡಿ, 2 ಇದು ಕೊಟ್ಟಿದ್ದಾರೆ, ಒಂದು ನಿಮ್ಗೆ ಕೊಟ್ಟಿದ್ದೀರಾ? ನೋಡಿ ಅವರಿಗೆ ಕೊಡುದಂತ ಅವ್ರು ತಿಂತ ಇದ್ದಾರೆ. ಯಜಮಾನ್ರೆ ಇನ್ನೊಂದು ನಮ್ಮ ಇವರಿಗೆ ಒಂದು ಕೊಡಿ, ಇನ್ನೊಂದು ಕೊಡಿ, ಇನ್ನೊಂದು ಒಳ್ಳೆ ಬೆಳೆದಿರೋದು ಕಿತ್ಕೊಂಡು ಕೊಡಿ. ಬೆಳೆದಿರೋದು ಇದರಲ್ಲಿ ಯಾವಾಗ ನೀವು ಕಟ್ ಮಾಡ್ತೀರಾ? ಏನು ಮ್ಯಾಗ ಕಟ್ ಮಾಡ್ತೀವಿ ಅಂದ್ರೆ ಯಾವಾಗ, ಇವತ್ತ ನಾಳೆ ಹೆಂಗೆ? ಇನ್ನ 8 ದಿನ ಹೊತ್ತು. 8 ದಿನ ಬೇಕಾ? ಅಮಾವಾಸ್ಯೆ ಅಂತ ಹೇಳಿದ್ರಲ್ಲ ನೀವು, ಅವಾಗ ಕಟ್ ಮಾಡ್ತೀರಾ? ಓಕೆ 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 ಆಗ್ಲಿ ಯಜಮಾನ್ರೆ, ನಿಮಗೆ ಒಳ್ಳೇದಾಗ್ಲಿ ನಮಗೆ ಒಳ್ಳೇದಾಗ್ಲಿ, ಆಯ್ತಾ? ಓಕೆ, ದೇವರು ನಮಗೆ ಒಳ್ಳೇದು ಮಾಡ್ಲಿ, ನಿಮಗೆ ಒಳ್ಳೇದು ಮಾಡ್ಲಿ. ನಿಮ್ಮ ಈ ದ್ರಾಕ್ಷಿ ಗಿಡವನ್ನು ಒಳ್ಳೆ ಒಂದು ಇದು ಮಾಡ್ಲಿ ಅಲ್ಲ, ನಿಮಗೆ ಇದರಿಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೇನೆ. ಏನಂತೀರಾ? ಒಳ್ಳೇದಾಗಬೇಕಾ ಬೇಡವಾ? ಆಗ್ಲೇಬೇಕಲ್ಲ ಮತ್ತೆ. ಆಗ್ಲಿ ಪಾಪ, ನೀವು ನಮಗೆ ನಿಮ್ಮ ಕೈಯಿಂದ ಒಂದು ಇವತ್ತು ದ್ರಾಕ್ಷಿ ಜೊಂಕಲ್ 2-3 ಕೊಟ್ಟಿದ್ದೀರಾ, ಖುಷಿಯಾಗಿದೆಲ್ಲ? ಇದು ಖುಷಿಯಿಂದ ಕೊಟ್ಟಿದ್ದೀರಾ? ಯಜಮಾನ್ರೆ? ಖುಷಿನೇ. ಓಕೆ ಓಕೆ ಓಕೆ.